ನಮಸ್ಕಾರ ವೀಕ್ಷಕರೇ. ಆಂಧ್ರ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಮತ್ತೆ ದೇಶಾದ್ಯಂತ ದೊಡ್ಡ ಸದ್ದು ಮಾಡ್ತಾ ಇದ್ದಾರೆ. ಪಹಲ್ಗಾಮ್ ದಾಳಿ ಸಂಬಂಧ ದೇಶದ ಪರ, ಭಾರತೀಯ ಸೈನ್ಯದ ಪರ ಪ್ರಧಾನಿ ಮೋದಿ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದ ಪವನ್ ಈಗ ಆಂಧ್ರದ ಸೈನಿಕರಿಗೆ ದೊಡ್ಡ ಗಿಫ್ಟ್ ಒಂದನ್ನು ಕೊಟ್ಟಿದ್ದಾರೆ. ದೇಶ ಕಾಯೋ ಯೋಧರ ಪರವಾಗಿ ನಮ್ಮ ಸರ್ಕಾರ ಯಾವತ್ತಿಗೂ ಗಟ್ಟಿಯಾಗಿ ನಿಂತಿದೆ ಅನ್ನೋದನ್ನ ಬಹಳ ಪವರ್ಫುಲ್ ಆಗಿ ಹೇಳಿದ್ದಾರೆ. ಪವನ್ ನಿರ್ಧಾರಕ್ಕೆ ದೇಶದಾದ್ಯಂತ ಮೆಚ್ಚುಗೆ ವ್ಯಕ್ತವಾಗುವುದರ ಜೊತೆಗೆ ಭಾರತದ ಪರವಾಗಿ ಒಂದೇ ಒಂದು ಹೇಳಿಕೆ ನೀಡದೆ ಪಾಕ್ ಉಗ್ರರನ್ನ ಖಂಡಿಸಿದ ನಟ ನಟಿಯರನ್ನ ಜನರು ಉಗಿತಾ ಇದ್ದಾರೆ. ಇದರ ಜೊತೆಗೆ ಭಾರತದ 3 ಸೇನೆಯ ಪ್ರಮುಖರು ಪ್ರೆಸ್ ಮೀಟ್ ನಡೆಸಿದ್ದು, ಮೊನ್ನೆಯವರೆಗೂ ಉಗ್ರ ದೇಶದ ಮೇಲೆ ನಡೆಸಿದ ದಾಳಿಯಲ್ಲಿ ಏನೇನೆಲ್ಲ ಆಯ್ತು ಅನ್ನೋದರ ಜೊತೆಗೆ ಒಂದಷ್ಟು ಸ್ಫೋಟಕ ಮಾಹಿತಿಗಳನ್ನ ಹಂಚಿಕೊಂಡಿದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಬಗ್ಗೆ ಸಾಕಷ್ಟು ಎಪಿಸೋಡ್ಗಳನ್ನ ಮಾಡಿದೀವಿ. ಕೆಲವರಂತೂ ಯಾಕೆ ನಿಮ್ಮ ಚಾನೆಲ್ ನಲ್ಲಿ ಪವನ್ ರನ್ನ ಪ್ರಮೋಟ್ ಮಾಡ್ತೀರಾ ಅಂತಲೂ ಕೇಳಿದ್ದಾರೆ. ವಿಷಯ ಏನಂದ್ರೆ, ಇಲ್ಲಿ ಯಾರನ್ನು ಪ್ರಮೋಟ್ ಮಾಡೋ ಉದ್ದೇಶವೂ ಇಲ್ಲ, ಹೈಲೈಟ್ ಮಾಡೋ ಅವಶ್ಯಕತೆಯೂ ನಮಗಿಲ್ಲ. ಆದ್ರೆ ದೇಶದ ಪರವಾಗಿ, ಸನಾತನ ಧರ್ಮದ ಪರವಾಗಿ ಯಾರೇ ದಿಟ್ಟ ಹೆಜ್ಜೆಯನ್ನ ಇಟ್ರು ಅದನ್ನ ಹೇಳದೇ ಇದ್ರೆ, ಜನರಿಗೆ ತಲುಪಿಸದೇ ಇದ್ರೆ ಇಂಥ ಉತ್ತಮ ಕಾರ್ಯಗಳಿಗೆ ಪ್ರೋತ್ಸಾಹ ಸಿಗೋದಿಲ್ಲ. ಆದ್ರಿಂದ ದೇಶದ ಪರವಾಗಿ ಸಿದ್ದರಾಮಯ್ಯ ನಿಂತರೂ ಅವರನ್ನ ಶ್ಲಾಘಿಸೋ ಕೆಲಸ ಖಂಡಿತ ಆಗೇ ಆಗುತ್ತೆ. ಸಿನಿಮಾ ಕ್ರೇಜ್ ಇಟ್ಕೊಂಡು ರಾಜಕೀಯಕ್ಕೆ ಬಂದವರೆಲ್ಲ ಸಕ್ಸಸ್ ಆಗೋದಿಲ್ಲ. ಒಂದು ವೇಳೆ ಸಕ್ಸಸ್ ಸಿಕ್ಕಿದ್ರು ಅವರೆಲ್ಲ ಸುದೀರ್ಘವಾಗಿ ರಾಜಕೀಯದಲ್ಲಿ ಉಳಿಯೋದಿಲ್ಲ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಆದ್ರೆ ಪವನ್ ರ ಹಾದಿ ಬೇರೆ ರೀತಿಯೇ ಇದ್ದು, ಪವನ್ ರಾಜಕೀಯದಲ್ಲಿ ಇನ್ನೂ ಎತ್ತರಕ್ಕೆ ಏರ್ತಾರೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಸಿಗ್ತಾ ಇದೆ. ಇಡೀ ಆಂಧ್ರ ಪ್ರದೇಶದಾದ್ಯಂತ ಸೈನಿಕರಿಗೆ ಸೇರಿದ ಪ್ರಾಪರ್ಟಿಗಳಿಗೆ ಪವನ್ ಸಂಪೂರ್ಣ ತೆರಿಗೆ ವಿನಾಯಿತಿಯನ್ನ ಘೋಷಿಸಿದ್ದಾರೆ. ಸದ್ಯ ಡ್ಯೂಟಿಯಲ್ಲಿ ಇರೋ ಎಲ್ಲಾ ಸೈನಿಕರಿಗೆ ಇದು ಅನ್ವಯವಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಭೂಸೇನೆ, ಏರ್ ಫೋರ್ಸ್, ಪ್ಯಾರಾಮಿಲಿಟರಿ ಫೋರ್ಸ್ ಹೀಗೆ ಎಲ್ಲಾ ವರ್ಗದಲ್ಲಿರೋ ಸೈನಿಕರಿಗೂ ಇದು ಅನ್ವಯಿಸುತ್ತೆ ಅನ್ನೋ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಹಿಂದೆ ಈ ವಿನಾಯಿತಿ ನಿವೃತ್ತರಾದವರು ಹಾಗೂ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ಪೋಸ್ಟಿಂಗ್ ನಲ್ಲಿರೋ ಸೈನಿಕರಿಗೆ ಅನ್ವಯವಾಗ್ತಾ ಇರಲಿಲ್ಲ. ಆದ್ರೆ ಈಗ ಅವರಿಗೂ ಅನ್ವಯಿಸುತ್ತೆ ಅನ್ನೋ ಕ್ಲಾರಿಟಿ ಕೊಟ್ಟಿದ್ದಾರೆ. ಸೈನಿಕ್ ವೆಲ್ಫೇರ್ ನ ನಿರ್ದೇಶಕರ ಸಲಹೆ ಮೇರೆಗೆ ಈ ನಿರ್ಧಾರವನ್ನ ಕೈಗೊಂಡಿರೋದಾಗಿ ಪವನ್ ತಿಳಿಸಿದ್ದಾರೆ. ಈ ಕುರಿತಂತೆ ಸವಿವರವಾಗಿ ಬರೆದು ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ್ದಾರೆ. ಈ ಹೊತ್ತಲ್ಲಿ ಈ ನಿರ್ಧಾರ ಕೈಗೊಳ್ಳೋದಕ್ಕೆ ಇನ್ನೊಂದು ಕಾರಣ ಏನು ಅಂದ್ರೆ, ಅದು ಮೊನ್ನೆ ಪಾಕ್ ದಾಳಿ ವೇಳೆ ಹುತಾತ್ಮರಾಗಿದ್ದ ಆಂಧ್ರ ಮೂಲದ ವೀರಯೋಧ ಮುರಳಿ ನಾಯಕ್. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಆ ಯೋಧನಿಗೆ ಗೌರವ ಸೂಚಿಸುವುದರ ಜೊತೆಗೆ ಎಲ್ಲಾ ಯೋಧರಿಗೂ ಗೌರವ ನೀಡುವ ಸಲುವಾಗಿ ಈ ಕ್ರಮವನ್ನ ಕೈಗೊಂಡಿದ್ದಾರೆ. ಅಂದಹಾಗೆ ಇಲ್ಲಿ ಹೇಳಲೇಬೇಕಾದ ಇನ್ನೊಂದು ವಿಚಾರ ಇದೆ. ಅದೇನಂದ್ರೆ, ಪವನ್ ಕಲ್ಯಾಣ್ ದೂರದೃಷ್ಟಿ. ಉಚಿತ ಘೋಷಣೆಯಿಂದ ಅಧಿಕಾರ ಉಳಿಬಹುದು, ಆದ್ರೆ ಇಂಥ ನಿರ್ಧಾರಗಳು ಒಬ್ಬ ರಾಜಕಾರಣಿಯ ಆಲೋಚನಾ ಶಕ್ತಿ ಹೇಗಿದೆ ಅನ್ನೋದನ್ನ ತೋರಿಸುತ್ತೆ. ಈ ರೀತಿ ಸೇನೆ ವಿಚಾರದಲ್ಲಿ ಇಟ್ಟಿರೋ ದಿಟ್ಟ ಹೆಜ್ಜೆಯಿಂದ ಯುವಕರನ್ನ ಸೇನೆಯತ್ತ ಸೆಳೆಯುವ ಕೆಲಸವೂ ಆಗ್ತಾ ಇದೆ, ದೇಶ ಪ್ರೇಮವನ್ನ ಮೂಡಿಸೋ ಕೆಲಸವೂ ಆಗ್ತಾ ಇದೆ. ಬಹುಶಃ ಬಿಜೆಪಿಯನ್ನ ಹೊರತುಪಡಿಸಿದ್ರೆ ಪ್ರಮುಖವಾಗಿ ಯುವಕರನ್ನ ಟಾರ್ಗೆಟ್ ಮಾಡಿ ಅವರನ್ನ ಮುನ್ನೆಲೆಗೆ ತರೋ ಕೆಲಸ ಮಾಡ್ತಾ ಇರೋ ಇನ್ನೊಂದು ಪಕ್ಷ ಅಂದ್ರೆ ಅದು ಪವನ್ ಕಲ್ಯಾಣ್ರ ಜನಸೇನಾ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅಧಿಕಾರ ಹಿಡಿದ ಆರಂಭದಿಂದಲೂ ಪವನ್ ತಮ್ಮ ಪಕ್ಷದ ಕಾರ್ಯಕರ್ತರನ್ನ, ಪ್ರಮುಖವಾಗಿ ಯುವ ಕಾರ್ಯಕರ್ತರನ್ನ ಸೆಳೆಯೋದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳನ್ನ ನಡೆಸಿದ್ರು. ಈಗ ಇಂಥ ನಿಲುವುಗಳನ್ನ ತೆಗೆದುಕೊಳ್ಳುವ ಮೂಲಕ ಕಾರ್ಯಕರ್ತರ ನಂಬಿಕೆಯನ್ನ ಉಳಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ರಾಷ್ಟ್ರೀಯತೆ ಐಡಿಯಾಲಜಿ ಇಟ್ಕೊಂಡು ಮುನ್ನುಗ್ತಾ ಇರೋ ಮೋದಿಗೆ ಇನ್ನಷ್ಟು ಹತ್ತಿರವಾಗ್ತಾ ಇದ್ದಾರೆ. ಇನ್ನು ಪವನ್ ಈ ನಿರ್ಧಾರ ತೆಗೆದುಕೊಂಡು ಹೈಲೈಟ್ ಆಗ್ತಾ ಇದ್ದ ಬೆನ್ನಲ್ಲೇ ಬಾಲಿವುಡ್ ಸೇರಿ ಇತರೆ ಸ್ಟಾರ್ಗಳನ್ನ ಜನರು ಬೈತಾ ಇದ್ದಾರೆ. ಪಹಲ್ಗಾಮ್ ದಾಳಿ ಆದಾಗಿನಿಂದ ಭಾರತ ಪ್ರತ್ಯುತ್ತರ ಕೊಡೋ ತನಕವೂ ಯಾವೊಬ್ಬ ಸ್ಟಾರ್ ನಟರು ಕೂಡ ಬಾಯಿ ಮಾತಿಗೂ ನನ್ನ ದೇಶಕ್ಕೆ ನನ್ನ ಬೆಂಬಲ ಅನ್ನೋ ಮಾತನ್ನ ಹೇಳ್ತಾ ಇಲ್ಲ. ಅಲ್ಲೆಲ್ಲೋ ಪ್ಯಾಲೆಸ್ತೀನ್ ಮೇಲೆ ದಾಳಿ ಆದಾಗ ಆಲ್ ಐಸಾನ್ ರಫಾ ಅಂತ ಪೈಪೋಟಿ ಮೇಲೆ ಪೋಸ್ಟ್ ಹಾಕೊಂಡಿದ್ರು. ಆದ್ರೆ ಈಗ ಅವರೆಲ್ಲ ಬದುಕಿದ್ದಾರೋ ಇಲ್ವೋ ಅನ್ನೋದೇ ಗೊತ್ತಾಗದಷ್ಟು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ದುರಂತ ಏನಂದ್ರೆ, ಪಾಕಿಸ್ತಾನ ಮೂಲದ ಬಾಲಿವುಡ್ ನಲ್ಲಿ ಕೆಲಸ ಮಾಡ್ತಾ ಇರೋ ನಟರೂ ಕೂಡ ಇಲ್ಲಿ ಇದ್ದುಕೊಂಡೇ ತಮ್ಮ ದೇಶಕ್ಕೆ ಜೈ ಅಂತಿದ್ದಾರೆ. ಆದ್ರೆ ಈ ಅಬ್ಬೆಪಾರಿಗಳಿಗೆ ಬಾಯಿ ಬಿಟ್ಟು ದೇಶದ ಪರ ಮಾತಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಇದಕ್ಕಿಂತ ನಾಚಿಕೆ ಕೇಡಿನ ವಿಷಯ ಇದೆಯಾ? ಆದ್ರಿಂದ ಇಂಥವರ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಅದು ದೇಶದ್ರೋಹಕ್ಕೆ ಹಣ ಕೊಟ್ಟಂತಾಗುತ್ತೆ ಅಂತ ಜನರು ಬೈತಾ ಇದ್ದಾರೆ. ಇನ್ನು ಈ ಸೀಸ್ ಫೈರ್ ಬೆನ್ನಲ್ಲೇ ಉಭಯ ದೇಶಗಳ ಆರ್ಮಿ ಆಫೀಸರ್ಸ್ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಈ ಪೈಕಿ ಪಾಕಿಸ್ತಾನ ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳಿ ಪ್ರಪಂಚದಾದ್ಯಂತ ಟ್ರೋಲ್ ಆಗ್ತಾ ಇರೋ ಬಗ್ಗೆ ಹಿಂದಿನ ಎಪಿಸೋಡ್ ನಲ್ಲಿ ಹೇಳಿದ್ದೆ. ಇಂದು ಭಾರತೀಯ 3 ಸೇನೆಗಳ ಪ್ರಮುಖರು ಪ್ರೆಸ್ ಮೀಟ್ ಮಾಡಿ ದಾಖಲೆಗಳ ಜೊತೆಗೆ ಹಲವು ಮಾಹಿತಿಗಳನ್ನ ಬಿಚ್ಚಿಡ್ತಾ ಹೋಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕರಾಚಿಯಲ್ಲಿದ್ದ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಹೊಡೆದು ಉರುಳಿಸಿರೋದಾಗಿ ಇಂಡಿಯನ್ ಏರ್ ಫೋರ್ಸ್ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ.
ಮ್ಯಾಪ್ ತೋರಿಸಿ ದಾಳಿ ಬಗ್ಗೆ ವಿವರಣೆ ನೀಡಿದ ಏರ್ ಮಾರ್ಷಲ್ ಎಕೆ ಭಾಟಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೂ ಭಾರತ ದಾಳಿ ನಡೆಸಿರೋದನ್ನ ತಿಳಿಸಿದ್ರು. ಅಲ್ಲದೆ ಯಾವ ಟರ್ಕಿಯ ಡ್ರೋನ್ಗಳನ್ನ ಪವರ್ಫುಲ್ ಅಂತ ಪಾಕಿಸ್ತಾನ ಬಿಂಬಿಸಿಕೊಂಡು ಬಂದಿತ್ತೋ ಆ ಎಲ್ಲಾ ಡ್ರೋನ್ಗಳನ್ನ ಕಂಪ್ಲೀಟ್ ಆಗಿ ಹೊಡೆದುರುಳಿಸಿರೋದಾಗಿ ಎಕೆ ಭಾಟಿ ಹೇಳಿದ್ರು. ಇನ್ನು ಭಾರತದ ದಾಳಿ ಬಗ್ಗೆ ಇದ್ದ ಬಹುದೊಡ್ಡ ಚರ್ಚೆ ಏನಂದ್ರೆ ಇಂಡಿಯನ್ ಮಿಸೈಲ್ಗಳು ಪಾಕಿಸ್ತಾನದ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಕಡೆಗೂ ಹಾರಿದ್ವು ಅನ್ನೋದು. ಈ ಪ್ರಶ್ನೆಯನ್ನ ಇಂದು ಮಾಧ್ಯಮಗಳು ಸೇನಾಧಿಕಾರಿಗಳ ಬಳಿ ಕೇಳಿದ್ರು. ಪಾಕ್ ನ್ಯೂಕ್ಲಿಯರ್ ಬಾಂಬ್ ಇರೋ ಕಿರಾಣ ಹಿಲ್ಸ್ ಕಡೆಗೆ ನಮ್ಮ ಮಿಸೈಲ್ಗಳು ಹಾರಿದ್ವಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಏರ್ ಮಾರ್ಷಲ್ ಎಕೆ ಭಾಟಿ, ಓಹ್, ಪಾಕಿಸ್ತಾನದ ನ್ಯೂಕ್ಲಿಯರ್ ಸ್ಟೇಷನ್ ಕಿರಾಣ ಹಿಲ್ನಲ್ಲಿದೆಯಾ? ನಮಗೆ ಈ ವಿಚಾರ ಗೊತ್ತಿರಲಿಲ್ಲ, ತಿಳಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಸದ್ಯಕ್ಕೆ ನಾವು ಆ ಕಡೆ ಯಾವ ಅಟ್ಯಾಕ್ ಅನ್ನು ಮಾಡಿಲ್ಲ ಅಂತ ಹೇಳಿದ್ರು. ಈ ವೇಳೆ ಅವರ ಸ್ಮೈಲ್ ಮಾರ್ಮಿಕವಾಗಿ ಸಂದೇಶವೊಂದನ್ನ ಕೊಟ್ಟಂತಿತ್ತು. ಅಂದಹಾಗೆ ಈ ಎಲ್ಲವನ್ನೂ ಕಳ್ಕೊಂಡಿರೋ ಪಾಕಿಸ್ತಾನಕ್ಕೆ ಕೊನೆಯ ಆಪ್ಷನ್ ಅಂದ್ರೆ ಅದು ನ್ಯೂಕ್ಲಿಯರ್ ವೆಪನ್ ಒಂದೇ. ಆದ್ರೆ ಅದನ್ನ ಅಷ್ಟು ಈಸಿಯಾಗಿ ಪ್ರಯೋಗಿಸೋ ಹಾಗಿಲ್ಲ. ಪ್ರಯೋಗಿಸಿದ್ರೆ ಅದೇ ಪಾಕಿಸ್ತಾನದ ಕೊನೆಯ ದಿನವಾಗುತ್ತೆ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ. ಭಾರತೀಯ ಸೇನಾಧಿಕಾರಿಗಳು ಓಪನ್ ಸ್ಟೇಟ್ಮೆಂಟ್ ಕೊಡೋ ಮೂಲಕ ವಾಸ್ತವವನ್ನ ತೆರೆದಿಡೋ ಕೆಲಸ ಮಾಡಿದ್ರು. ಅಂದಹಾಗೆ ಈ ಪ್ರೆಸ್ ಮೀಟ್ ನಲ್ಲಿ ಎಲ್ಲರ ಗಮನ ಸೆಳೆದ ಇನ್ನೊಂದು ವಿಚಾರ ಅಂದ್ರೆ ಅದು ಏರ್ ಮಾರ್ಷಲ್ ಎಕೆ ಭಾಟಿ ವಿವರಣೆ ನೀಡೋ ಹೊತ್ತಲ್ಲಿ ರಾಮಚರಿತ ಮಾನಸದ ದೋಹಾವೊಂದನ್ನ ಹೇಳಿದ್ರು ಅನ್ನೋದು. ರಾಮನ ಹೆಸರು ಹೇಳಿದ್ರೆ ಯಾವ ಭಯ ಭೀತಿ ಇರೋದಿಲ್ಲ ಅನ್ನೋ ಅರ್ಥದ ದೋಹಾವನ್ನ ಹೇಳೋ ಮೂಲಕ ಎಲ್ಲರ ಕಣ್ಣರಳಿಸಿದ್ರು. ಈ ವಿಡಿಯೋ ವೈರಲ್ ಆಗೋದ್ರ ಜೊತೆಗೆ ಇನ್ನೊಂದು ವಿಚಾರವೂ ಕೂಡ ಪುನಃ ಚರ್ಚೆಗೆ ಒಳಗಾಗ್ತಾ ಇದೆ. ಅದೇನಂದ್ರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೆಲವೇ ದಿನಗಳ ಹಿಂದೆ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳಿ ವಿವಾದವನ್ನ ಸೃಷ್ಟಿಸಿದ್ರು. ಈಗ ಮತ್ತೊಮ್ಮೆ ಜನರು ಇವರ ಯೋಗ್ಯತೆ ಇಷ್ಟೇ ಅಂತ ಹೇಳಿ ಬೈತಾ ಇದ್ದಾರೆ. ಪ್ರತಿ ಹಂತದಲ್ಲೂ ಭಾರತದ ಮೂಲ ಸಂಸ್ಕೃತಿಯನ್ನ ಕಡೆಗಣಿಸಿ ಹಿಂದುತ್ವವನ್ನ ನಾಶ ಮಾಡೋದಕ್ಕೆ ಉತ್ಸಾಹ ತೋರಿಸುವವರು ಕಳೆದ ಕೆಲ ದಿನಗಳಿಂದ ಇಂದಿರಾ ಗಾಂಧಿ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಆದ್ರೆ ಏನೇ ಮಾಡಿದ್ರೂ ನಿಮ್ಮ ಆಂಟಿ ಇಂಡಿಯನ್, ಆಂಟಿ ಹಿಂದೂ ಮನಸ್ಥಿತಿ ದೂರ ಆಗಲ್ಲ ಅಂತ ಜನರು ದೂಷಿಸ್ತಾ ಇದ್ದಾರೆ. ಇನ್ನು ಸುಳ್ಳು ವಿಡಿಯೋ ಮಾಹಿತಿಗಳನ್ನ ಪ್ರೆಸ್ ಮೀಟ್ ನಲ್ಲಿ ಹೇಳಿ ಜಗತ್ತಿನಾದ್ಯಂತ ಟ್ರೋಲ್ಗೆ ಗುರಿಯಾಗ್ತಾ ಇರೋ ಪಾಕಿಸ್ತಾನದ ಇನ್ನೊಂದು ಸ್ಫೋಟಕ ವಿಚಾರ ಈಗ ರಿವೀಲ್ ಆಗ್ತಾ ಇದೆ. ಅದೇನಂದ್ರೆ ಭಾರತದ ದಾಳಿ ಆಗುವಾಗ ಜೀವ ಉಳಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನದ ಆರ್ಮಿ ಚೀಫ್ ಆಸಿಮ್ ಮುನೀರ್ ಬಂಕರ್ಗಳ ಒಳಗೆ ಅಡಗಿ ಕೂತ್ಕೊಂಡಿದ್ದ ಅನ್ನೋದು. ಪಾಕಿಸ್ತಾನದ ಕ್ರಿಟಿಕಲ್ ಏರ್ಬೇಸ್ ಅಂತ ಅನಿಸ್ಕೊಂಡಿರೋ ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ ಅನ್ನ ಟಾರ್ಗೆಟ್ ಮಾಡಿ ಭಾರತ ದಾಳಿಯನ್ನ ನಡೆಸಿತ್ತು. ಈ ದಾಳಿಯಲ್ಲಿ ಆ ಏರ್ಬೇಸ್ ಜಖಂ ಆಗಿದೆ ಅನ್ನೋದನ್ನ ಮರುದಿನ ಕರ್ನಲ್ ಸೋಫಿಯಾ ತಿಳಿಸಿದ್ರು. ಆಗ ಯಾವುದೇ ಪ್ರತಿಕ್ರಿಯೆ ಕೊಡದೆ ಸೈಲೆಂಟ್ ಆಗಿದ್ದ ಪಾಕ್ನ ಅಸಲಿ ವಿಚಾರ ಈಗ ಗೊತ್ತಾಗಿದೆ. ಆ ಏರ್ಬೇಸ್ ನ ಬಂಕರ್ ನಲ್ಲಿ ಇದ್ದು ಪ್ರಾಣ ಉಳಿಸ್ಕೊಳ್ಳೋ ಪರಿಸ್ಥಿತಿ ಬಂತು ಅಂದ್ರೆ ದಾಳಿ ಆಗಿರೋದು ಕನ್ಫರ್ಮ್ ಅಂತ ತಾನೇ ಅರ್ಥ. ಇದನ್ನ ಅಲ್ಲಗಳೆದ್ರೆ ಭಾರತ ಅಲ್ಲಿಂದಲೂ ಪ್ರೂಫ್ ತಂದು ತೋರಿಸಿ ಮತ್ತೆ ಮರ್ಯಾದೆ ಕಳೆದ್ರೆ ಯಾವ ಅಚ್ಚರಿ ಇರೋದಿಲ್ಲ. ಒಟ್ನಲ್ಲಿ ಪವನ್ ಕಲ್ಯಾಣ್ ಪ್ರತಿ ನಿಲುವಿನ ಮೂಲಕವೂ ನಾನು ಪಾರ್ಟ್ ಟೈಮ್ ರಾಜಕಾರಣಿ ಅಲ್ಲ, ದೂರದೃಷ್ಟಿ ಇರೋ ರಾಜಕೀಯ ನಾಯಕ ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದಾರೆ. ಇತ್ತ ಭಾರತ 3 ದಿನಗಳು ಗುಡುಗಿದ್ರು, ಪಾಕಿಸ್ತಾನ 100 ವರ್ಷ ಕಳೆದರೂ ಮರೆಯಲಾಗದ ಪಾಠವನ್ನ ಕಲಿಸಿ ಬಂದಿದೆ. ಯುದ್ಧ ಮುಗಿದಿದೆ ಅಂತ ಯಾರೂ ಹೇಳಿಲ್ಲ. ಅದರಿಂದ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.